ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಡೆಕಾಯ್ದು ಬಸ್ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಕಡೆ ಇದು ಸೆಡೆಕಾಯಿ ಅಂತ ಕರೀತಾರೆ, ಬಟ್ ಬೇರೆ ಕಡೆ ಅಗಸೆಕಾಯಿ ಅಂತಲೂ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವರ್ಷಕ್ಕೆ ಒಂದು ಸಲನಾದರೂ ಇದನ್ನು ತಿನ್ನಬೇಕು. ಇದು ಹೃದಯದ ನಾಳಗಳಿಗೆ ತುಂಬಾ ಒಳ್ಳೆಯದು ಮತ್ತು ಆಕ್ಸಿಜನ್ನ ಹೆಚ್ಚಾಗಿ ಪೂರೈಕೆ ಮಾಡುತ್ತೆ. ಈಗ ಫಸ್ಟು ಇದನ್ನೆಲ್ಲ ಸೋಸಿಟ್ಕೋಬೇಕು. ಈ ಥರ ಸಣ್ಣ ಸಣ್ಣ ಅಂದರೆ ನಾವು ಬೀನ್ಸ್ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಿ ಎತ್ತಿಟ್ಕೋಬೇಕು. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳೋದು. ಇದ್ರ ಜೊತೆ ಹಸಿ ಕಾಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನಿವಾಗ ತೊಗರಿಕಾಳು ಮತ್ತು ಸ್ವಲ್ಪ ಅವರೆಕಾಳು ಮಿಕ್ಸ್ ಆಗಿದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂತಹ ಸೆಡೆಕಾಯಿ, ಒಂದು ಬಟ್ಲಷ್ಟು ಹಸಿ ಕಾಳು, ಒಂದು ಹಿಡಿಯುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ, ಬಟ್ ಇದು ಪಲ್ಯ ತುಂಬಾ ಜಾಸ್ತಿ ಆಗುತ್ತೆ. ಫಸ್ಟ್ ಇವಾಗ ನಾವು ಒಂದು ತಪ್ಪಲೆ ಇಟ್ಕೊಂಡು ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡು ಈ ಅಗಸೆಕಾಯಿನ ತೊಳ್ಕೊಂಡ್ಬಿಟ್ಟು ಸಪ್ರೇಟು ಬೇಯಿಸ್ಕೋಬೇಕು. ಇದೊಂದು ಸ್ವಲ್ಪ ಒಗ್ಗರು ಜಾಸ್ತಿ ಇರುತ್ತೆ, ಆ ಸಪ್ಪೆ ನೀರೆಲ್ಲ ಒಗ್ಗರು ಆಗುತ್ತೆ ಅಂತೇಳಿ ನಾನು ಸಪ್ರೇಟ್ ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಈ ಸೆಡೆಕಾಯಿನ ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ತೊಳ್ಕೊಂಡ್ಬಿಟ್ಟು ಸಪ್ರೇಟ್ ನೀರು ಇಟ್ಕೊಂಡು ಬೇಯಕ್ಕೆ ಇಟ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈ ನೀರನ್ನು ಬಸಿಬೇಕು, ಯಾಕೆಂದರೆ ನಾವು ಇದನ್ನೇ ಯೂಸ್ ಮಾಡಲ್ಲ, ಅದು ಸ್ವಲ್ಪ ಒಗ್ಗರಾಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಬೇಕಾದರೂ ಕೂಗಿಸ್ಕೋಬೋದು, ಹಾಗೆ ಬೇಕಾದರೂ ಬೇಯಿಸ್ಕೋಬೋದು. ಬೇಗನೆ ಬೇಯುತ್ತೆ, ಅದೇನು ಟೈಮ್ ತೊಗೊಳ್ಳಲ್ಲ. ನೆಕ್ಸ್ಟು ನಾನು ಇಲ್ಲಿ ಕುಕ್ಕರ್ಗೆ ಒಂದು ಟೊಮೆಟೊ ಮತ್ತು ಹಸಿ ಕಾಳು, ತೊಗರಿಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ವಿಷಲ್ ಬರೆಸ್ಕೊತಾ ಇದ್ದೀನಿ. ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದ್ಬಿಡುತ್ತೆ. ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿ ಕೂಗಿಸ್ಕೊಳ್ಳಿ. ಒಂದು ವಿಷಲ್ ಬಂದರೆ ಸಾಕು, ಕರೆಕ್ಟಾಗಿ ಬೆಂದಿರುತ್ತೆ. ನೆಕ್ಸ್ಟ್ ಇವಾಗ ಇದೆರಡೂ ಬೇಯೋದಕ್ಕೆ ಇಟ್ಕೊತಿದ್ದೀನಿ. ಒಂದು ಕಡೆ ಕುಕ್ಕರಲ್ಲಿ, ಇನ್ನೊಂದು ಕಡೆ ಇದರಲ್ಲಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಬೇಯಿಸ್ಕೋಬೇಕಾದ್ರೆ. ನೆಕ್ಸ್ಟ್ ಇವಾಗ ಮಸಾಲೆಗೆ ಏನೇನಪ್ಪ ಬೇಕು ಅಂತಂದರೆ ತೆಂಗಿನಕಾಯಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿ ಒಗ್ಗರಣೆಗೆ, 1 ಈರುಳ್ಳಿ ಮಸಾಲೆಗೆ. ನೆಕ್ಸ್ಟು ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ ಮತ್ತು ಒಂದು ಹಿಡಿಯುವಷ್ಟು ಕಡಲೆಬೀಜ, ಹಸಿ ಕಡಲೆಬೀಜ, ಮತ್ತು ಅದಕ್ಕೊಂದು 5-6 ಒಣಮೆಣ್ಸಿನ್ಕಾಯಿ. ಇವಾಗ ಫಸ್ಟು ಒಂದು ಬಾಣಲೆ ಇಟ್ಟು ಅದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಕಡಲೆಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಆ್ಯಕ್ಚುಲಿ ಕಾಳಿಗೆ ಒಗ್ಗರಣೆ ಮಾಡ್ತೀವಲ್ಲ ಆವಾಗ ಹಾಕೋದು. ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಸೊ ನಾನು ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಮಾಮೂಲಿ ನೀವು ಕಡಲೆಬೀಜ ಯಾವ ಥರ ಹುರಿತೀರೋ ಆ ಥರ ಹುರಿದ್ಕೊಂಡು ಸಪ್ರೇಟು ಎತ್ತಿಟ್ಕೊಳ್ಬೇಕು. ಅದನ್ನು ಪೌಡ್ರು ಮಾಡ್ಕೋಬೇಕು. ತರಿಯಾಗಿ ಪೌಡ್ರು ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ಅದೇ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಇದು ಮಸಾಲೆಗೆ. ಸೊ ಹಾಗಾಗಿ ಇದನ್ನು ಒಣಮೆಣ್ಸಿನ್ಕಾಯಿನ ಫಸ್ಟು ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸುಟ್ಕೊಂಡು ಬೇಕಾದರೂ ಹಾಕೋಬೋದು, ಇವಾಗ ಸುಡೋಕ್ಕೆ ಕೆಂಡ ಆ ಥರ ಎಲ್ಲ ಇಲ್ವಲ್ಲ. ಸೊ ಹಾಗಾಗಿ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮಾಮೂಲಿ ನಾವು ಬಸ್ಸಾರೇ ಆ್ಯಕ್ಚುಲಿ ಮಾಡ್ತಿರೋದು, ಹುಳಿ ಸಾರು ಬೇಕಾದರೂ ಮಾಡ್ಕೋಬೋದು. ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10 ಕಾಳು ಮೆಂತ್ಯ ಹಾಕ್ಕೊಳ್ಳಿ. ಮೆಂತ್ಯ ಏನಕ್ಕಪ್ಪ ಹಾಕ್ಬೇಕಂದ್ರೂ ಟೇಸ್ಟು ಬರುತ್ತೆ. ಇವಾಗೆಲ್ಲ ಶುಗರ್ ಲೆವೆಲ್ಲು, ಹಾಗೆ ಮೆಂತ್ಯ ತಿನ್ನೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಈ ರೂಪದಲ್ಲಾದರೂ ತಿನ್ನಬೇಕು. ಇವಾಗ ನೋಡಿ ಇದು ಬೇಯ್ತಾ ಇದೆಯಲ್ಲ ಕಾಳು, ಅದಕ್ಕೆ ನಾವು ಸಪ್ರೇಟ್ ಬೇಯಿಸಿರೋದನ್ನ ಅದು ನೀರೆಲ್ಲ ಬಸ್ಬಿಟ್ಟು ಅದನ್ನು ಈ ಕಾಳಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಂದ್ರೆ ಕಾಳು ಎಲ್ಲ ಒಂದ್ಸಲಿ ಮಿಕ್ಸ್ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ನಾನು ಟೊಮೊಟೊ ಬೆಂದಿತ್ತು, ಟೊಮೊಟೊ ಸಪ್ರೇಟು ತೆಗೆದಿಟ್ಕೊಳ್ಳಿ. ಇವಾಗ ಇದನ್ನು ಒಂದು ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು, ಅಲ್ಲಿವರೆಗೂ ಒಂದು ಸಲ ಕುದಿಸಿ. ಯಾಕೆಂದರೆ ಆ ಕಾಳು ಮತ್ತು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಸೆಡೆಕಾಯಿ, ಎರಡೂ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಾಕು, ಏನು ಕೂಗಿಸ್ಕೊಳ್ಳೋದೇನು ಬೇಡ. ನೆಕ್ಸ್ಟ್ ಇವಾಗ ಇದನ್ನು ಆದಮೇಲೆ ಈ ಸಪ್ಪೆ ನೀರು ಮತ್ತು ಕಾಳನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಕಡಲೆಬೀಜ ಮತ್ತು ಒಣಮೆಣ್ಸಿನ್ಕಾಯಿನ ರುಬ್ಕೊಂಡ್ವಲ್ಲ ಅದು
ಹಾಗೆ ಡ್ರೈ ರೋಸ್ಟ್ ಮಾಡಿ ಅದನ್ನು ಡ್ರೈ ಆಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಜಾರ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಮತ್ತು ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ, ಅಂದರೆ ಫಸ್ಟು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು, ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು, ನಾನಂದರೆ ಈ ದೊಡ್ಡ ಸ್ಪೂನು ಇದರಲ್ಲಿ ಒಂದು 2 ಸ್ಪೂನಷ್ಟು ಕಾಳನ್ನು ಇದಕ್ಕೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಈ ಖಾರ ರೆಡಿ ಆಗುತ್ತೆ ನೋಡಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ನಾನೊಂದು 2 ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡು ಇವಾಗ ನೈಸಾಗಿ ರುಬ್ಕೋಬೇಕು ಇದನ್ನು. ನೆಕ್ಸ್ಟ್ ಇದನ್ನು ನೈಸಾಗಿ ರುಬ್ಕೊಂಡಾದ್ಮೇಲೆ ನಾವು ಸಪ್ರೇಟು ನೀರು ತೆಗ್ದಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನಿವಾಗ ಆ ನೀರೊಳಕ್ಕೆ ಇದನ್ನು ಅಂದರೆ ರುಬ್ಕೊಂಡಿರ್ತೀವಲ್ಲ, ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಖಾರ, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ಕಲ್ಲರು ಮಾಮೂಲಿ ಒಂಥರ ರೆಡ್ಡಿಶಾಗೆ ಬರುತ್ತೆ ಅಂತ ಹೇಳ್ಬೋದು. ಮಾಮೂಲಿ ನಾವು ಸೊಪ್ಪು ಸಾರು ಮಾಡಿದಾಗೆಲ್ಲ ಬಸ್ಸಾರು ಗ್ರೀನ್ ಕಲರ್ ಬರುತ್ತೆ, ಬಟ್ ಇದು ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಸಾಂಬಾರು ರೆಡಿ ಆಯಿತು. ಅದನ್ನು ನಾನು ಬಿಸಿ ಮಾಡೋದಕ್ಕೆ ಅಂತ ಇಟ್ಟೆ. ಇವಾಗ ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಅಂದರೆ ಇವಾಗ ಕಾಳು ಒಗ್ಗರಣೆ ಮಾಡ್ಕೋಬೇಕು, ಸೊ ಹಾಗಾಗಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ನೆಕ್ಸ್ಟು 1-2 ಒಣಮೆಣ್ಸಿನ್ಕಾಯಿನ ಹಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಈ ಥರ ಕಲರ್ ಚೇಂಜ್ ಆದಮೇಲೆ ನಾವು ಕಾಳು ಏನು ಬಸ್ದಿಟ್ಕೊಂಡಿರ್ತೀವಲ್ಲ ಅದನ್ನು ಇದರೊಳಗೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಳನ್ನು ಸ್ವಲ್ಪ ನೀರಿನಂಶ ಎಲ್ಲ ತೆಗ್ದು ಹಾಕೋಬೋದು. ನಾನು ಅಷ್ಟೊಂದು ನೀರಿನಂಶ ಏನಿರಲಿಲ್ಲ, ಸೊ ಹಾಗಾಗಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀರಿನಂಶ ತೆಗೆದ್ಬಿಟ್ಟು, ಅಂದರೆ ಹಿಂಡ್ಬಿಟ್ಟು ಹಾಕೋಬೋದು. ಅಂದರೆ ನಮ್ಮ ಅಮ್ಮರೆಲ್ಲ ಜಾಸ್ತಿ ಹಿಂಡಿನೇ ಹಾಕೋದು, ನಾನು ಹಾಗೆ ಹಾಕ್ತಾಯಿದ್ದೀನಿ. ಅಂದರೆ ನೀರಿನಂಶ ಅಷ್ಟೊಂದು ಇರಲಿಲ್ಲ. ಇಲ್ಲಾಂದರೆ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ನೀರಿನಂಶ ಎಲ್ಲ ಹೋಗುತ್ತೆ. ಇವಾಗ ನಾವು ತೆಂಗಿನಕಾಯಿ ತುರಿನ ಹಾಕೋಬೇಕು. ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಪೌಡ್ರು, ಕಡಲೆ ಬೀಜದ್ದು, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದಕ್ಕೆ ಹುಚ್ಚೆಳ್ಳು ಪುಡಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಇರಲಿಲ್ಲ, ಸೊ ಹಾಗಾಗಿ ಇಲ್ಲಾಂದರೆ ಮೊಟ್ಟೆ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಸಾಂಬಾರ್ಗಿಂತ ಈ ಕಾಳನ್ನೇ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಈ ಥರನ, ಅಟ್ಲೀಸ್ಟ್ ಇಯರ್ಲಿ ಒಂದು ಸಲನಾದರೂ ತಿನ್ನಿ. ಅಂದರೆ ಹಳ್ಳಿ ಕಡೆ ಸಿಗುತ್ತೆ, ಸಿಟಿ ಕಡೆ ಗೊತ್ತಿಲ್ಲ, ಸಿಗುತ್ತೆ ಅನಿಸುತ್ತೆ ಮಾರ್ಕೆಟ್ಗಳಲ್ಲೆಲ್ಲನ. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರಾಗಲಿ, ಇದರಲ್ಲಿ ಏನೇ ಪಲ್ಯ ಮಾಡಿದ್ರು ಅಷ್ಟೇ, ಗ್ರೇವಿ ಏನಾದರೂ ಚಪಾತಿ ಜೊತೆಗೆ ಏನರಾದರೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನಿವತ್ತು ಮುದ್ದೆ ಜೊತೆ ಮಾಡಿದ್ದೆ, ಅಂದರೆ ಮುದ್ದೆಗೆ ಸಾಂಬಾರು ಮಾಡಿದ್ನಲ್ಲ ಅದ್ರ ಜೊತೆ ಕಾಳು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಕಾಳು ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು, ಸಖತ್ತು ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ, ಒಂದ್ಸಲನಾದರೂ, ಅಂದರೆ ಇಯರ್ಲಿ ಒಂದ್ಸಲನಾದರೂ ತಿನ್ನಿ ಅಂತ ಹೇಳ್ತೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಮೆನ್ಸ್ಗಂತೂ ತುಂಬಾ ಬೆನಿಫಿಟ್ಸ್ ಇದೆ ಇದನ್ನು ತಿನ್ನೋದ್ರಿಂದ. ಸೊ ಹಾಗಾಗಿ ನಿಮಗೆ ಸಿಕ್ಕಿದಾಗ ಒಂದ್ಸಲ ತಿನ್ನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೊಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.